7ನೇ ತರಗತಿಯ ವಿಜ್ಞಾನ ಅಧ್ಯಾಯ 2 ವಸ್ತುಗಳ ಅನ್ವೇಷಣೆ ಆಮ್ಲೀಯ ಪ್ರತ್ಯಾಮ್ಲೀಯ ಮತ್ತು ತಟಸ್ಥ. ಇದರ ಮುಂದುವರಿದ ಭಾಗವನ್ನು ಕಲಿಯೋಣ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ತಟಸ್ಥೀಕರಣ ಕ್ರಿಯೆಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಪ್ರಾಯೋಗಿಕವಾಗಿ ಬಳಸಬಹುದು? ನೀವು ಇರುವೆಗಳಿಂದ ಕಚ್ಚಿಸಿಕೊಂಡಿದ್ದೀರಾ? ನೀವು ಜೇನುನೊಣದಿಂದ ಯಾವಾಗಲಾದರೂ ಕಚ್ಚಿಸಿಕೊಂಡಿದ್ದೀರಾ? ಅದರಿಂದ ಉರಿ ಮತ್ತು ಕಡಿತ ಉಂಟಾಗಿದೆಯೇ? ಇರುವೆ ಮತ್ತು ಜೇನುನೊಣದ ವಿಷವು ಮೆಥನಾಯಿಕ್ ಆಮ್ಲವನ್ನು ಹೊಂದಿರುತ್ತದೆ. ಇದು ಉರಿ ಮತ್ತು ತುರಿಕೆಯನ್ನು ಉಂಟುಮಾಡುತ್ತದೆ. ಇರುವೆ ಕಚ್ಚುವಿಕೆ ಮತ್ತು ವಿಷದ ಜೇನುನೊಣಗಳ ಚುಚ್ಚುವಿಕೆಗೆ ಹೇಗೆ ಉಪಚರಿಸಲಾಗುತ್ತದೆ? ನೀವು ಜೇನುನೊಣ ಕಚ್ಚಿದಾಗ ಏನು ಮಾಡಿದ್ದೀರಿ? ಇರುವೆಗಳ ಕಚ್ಚುವಿಕೆ ಮತ್ತು ಜೇನುನೊಣಗಳ ಕಚ್ಚುವಿಕೆಗೆ ಬೇಕಿಂಗ್ ಪೌಡರ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಕ್ಯಾಲಮೈನ್, ಸತುವಿನ ಆಕ್ಸೈಡ್ ಎಂಬ ಪ್ರತ್ಯಾಮ್ಲವನ್ನು ಬಳಸಲಾಗುತ್ತದೆ. ಈ ರಾಸಾಯನಿಕಗಳು ಇರುವೆ ಮತ್ತು ಜೇನುನೊಣಗಳ ವಿಷದಲ್ಲಿ ಇರುವ ಮೆಥನಾಯಿಕ್ ಆಮ್ಲವನ್ನು ತಟಸ್ಥೀಕರಿಸುತ್ತವೆ. ಇದರಿಂದ ನೋವು ಮತ್ತು ಉರಿ ಕಡಿಮೆಯಾಗುತ್ತದೆ. ಅಜೀರ್ಣತೆ. ನಮ್ಮ ಜಠರದಲ್ಲಿ ಅತಿಯಾಗಿ ಆಮ್ಲದ ಶೇಖರಣೆಯಾದರೆ ನಮಗೆ ಹೊಟ್ಟೆಯಲ್ಲಿ ಉರಿ ಮತ್ತು ನೋವಿನ ಅನುಭವವಾಗುತ್ತದೆ. ಯಾವ ಆಮ್ಲ ಜೀರ್ಣಕ್ರಿಯೆಗೆ ಸಹಕರಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಇದನ್ನು ನಾವು ಹೇಗೆ ಶಮನಗೊಳಿಸಬಹುದು? ಅಜೀರ್ಣತೆಯನ್ನು ಹೇಗೆ ಉಪಚರಿಸಲಾಗುತ್ತದೆ? ಜಠರದಲ್ಲಿ ಹೆಚ್ಚುವರಿ ಹೈಡ್ರೋಕ್ಲೋರಿಕ್ ಆಮ್ಲವು ಅಜೀರ್ಣತೆಯನ್ನು ಉಂಟುಮಾಡುತ್ತದೆ. ಇದನ್ನು ಸರಿಪಡಿಸಲು ಮೆಗ್ನೀಷಿಯಂ ಹೈಡ್ರಾಕ್ಸೈಡಿನಂತಹ ಪ್ರತ್ಯಾಮ್ಲವನ್ನು ಬಳಸುವರು. ಇದು ಜಠರದಲ್ಲಿನ ಆಮ್ಲವನ್ನು ತಟಸ್ಥೀಕರಣಗೊಳಿಸುತ್ತದೆ. ಆಮ್ಲರೋಧಕಗಳು. ಅಜೀರ್ಣತೆಯನ್ನು ಉಪಚರಿಸಲು ಬಳಸುವ ಪ್ರತ್ಯಾಮ್ಲಗಳನ್ನು ಆಮ್ಲರೋಧಕಗಳೆನ್ನುತ್ತೇವೆ. ಎಂಟಾಸಿಡ್ಸ್ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಮೆಗ್ನೀಷಿಯ ಹಾಲು ಅಂದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಈನೋ, ಡೈಜೀನ್, ಜೆಲ್ಯುಸಿನ್ ಮುಂತಾದವುಗಳು ಆಮ್ಲರೋಧಕಗಳಾಗಿವೆ. ರಾಸಾಯನಿಕ ಗೊಬ್ಬರಗಳು. ರಾಸಾಯನಿಕ ಗೊಬ್ಬರಗಳ ಬಗ್ಗೆ ನೀವು ಹಿಂದೆ ಕಲಿತಿರುವುದನ್ನು ಪುನರ್ಮನನ ಮಾಡಿಕೊಳ್ಳಿ. ಅವು ಸಸ್ಯಗಳಿಗೆ ಉಪಯುಕ್ತವೋ ಅಥವಾ ಅನುಪಯುಕ್ತವೋ? ಫಸಲಿನ ಬೆಳವಣಿಗೆಗಾಗಿ ಭೂಮಿಗೆ ಮತ್ತೆ ಪೋಷಕಾಂಶಗಳನ್ನು ಸೇರಿಸಲು ರಸಗೊಬ್ಬರಗಳನ್ನು ಬಳಸುವರು. ಆದರೆ ಹೆಚ್ಚುವರಿ ರಸಗೊಬ್ಬರಗಳು ಭೂಮಿಯನ್ನು ಅತಿ ಆಮ್ಲೀಯ ಅಥವಾ ಅತಿ ಪ್ರತ್ಯಾಮ್ಲೀಯಗೊಳಿಸುತ್ತದೆ. ಈ ರೀತಿಯ ಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು ಅನಾರೋಗ್ಯವಾಗಿರುತ್ತದೆ. ಆಮ್ಲೀಯ ಭೂಮಿಯನ್ನು ಸುಟ್ಟ ಸುಣ್ಣ ಅಥವಾ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಸುಣ್ಣದ ತಿಳಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸಿ ಉಪಚರಿಸಲಾಗುತ್ತದೆ. ಪ್ರತ್ಯಾಮ್ಲೀಯ ಭೂಮಿಯನ್ನು ಸಾವಯವ ಗೊಬ್ಬರದಿಂದ ಉಪಚರಿಸುವರು. ಸಾವಯವ ಗೊಬ್ಬರವು ಆಮ್ಲವನ್ನು ಬಿಡುಗಡೆಗೊಳಿಸಿ ಭೂಮಿಯಲ್ಲಿರುವ ಪ್ರತ್ಯಾಮ್ಲೀಯವನ್ನು ತಟಸ್ಥೀಕರಣಗೊಳಿಸುತ್ತದೆ. ಕಾರ್ಖಾನೆ ತ್ಯಾಜ್ಯಗಳು. ಕಾರ್ಖಾನೆ ತ್ಯಾಜ್ಯಗಳು ಹೆಚ್ಚು ಆಮ್ಲಗಳನ್ನು ಹೊಂದಿರುತ್ತದೆ. ಕಾರ್ಖಾನೆ ತ್ಯಾಜ್ಯಗಳನ್ನು ಜಲಮೂಲಗಳಿಗೆ ಬಿಟ್ಟಾಗ ಮೀನು ಮತ್ತು ಇತರ ಜೀವಿಗಳನ್ನು ಸಾಯಿಸುತ್ತದೆ. ಆದ್ದರಿಂದ ಪ್ರತ್ಯಾಮ್ಲೀಯ ಪದಾರ್ಥಗಳನ್ನು ಸೇರಿಸಿ ಕಾರ್ಖಾನೆ ತ್ಯಾಜ್ಯಗಳನ್ನು ತಟಸ್ಥೀಕರಣಗೊಳಿಸುವರು. ನಾವು ಸೇವಿಸುವ ಆಹಾರದಲ್ಲಿ ಆಮ್ಲಗಳು ಇರುತ್ತವೆ. ಈ ಆಮ್ಲೀಯ ರಸಗಳು ದಂತಕ್ಷಯ ಮತ್ತು ರಂಧ್ರಗಳನ್ನು ಉಂಟುಮಾಡಬಹುದು. ಇದನ್ನು ಹೇಗೆ ತಡೆಯಬಹುದು? ಹಲ್ಲುಗಳಿಗೆ ಹಾನಿ ಮಾಡುವ ಆಮ್ಲಗಳನ್ನು ಪ್ರತ್ಯಾಮ್ಲೀಯ ಟೂತ್ ಪೇಸ್ಟ್ಗಳು ತಟಸ್ಥಗೊಳಿಸಿ ದಂತಕ್ಷಯವನ್ನು ತಡೆಯುತ್ತವೆ. ಇದೇ ಕಾರಣಕ್ಕಾಗಿ ನಾವು ಟೂತ್ ಪೇಸ್ಟ್ ಬಳಸಿ ಹಲ್ಲುಗಳನ್ನು ಸ್ವಚ್ಛಗೊಳಿಸಬೇಕು. ಆಮ್ಲ ಮಳೆ ಎಂದರೆ ವಾತಾವರಣದಲ್ಲಿರುವ ಮಾಲಿನ್ಯದಿಂದ ಉತ್ಪತ್ತಿಯಾಗುವ ಹೆಚ್ಚಿನ ಮಟ್ಟದ ಸಲ್ಫ್ಯೂರಿಕ್ ಮತ್ತು ನೈಟ್ರಿಕ್ ಆಮ್ಲವನ್ನು ಒಳಗೊಂಡಿರುವ ಮಳೆ. ಸಾಮಾನ್ಯ ಮಳೆಯ pH 5.6 ಆಗಿದ್ದರೆ ಆಮ್ಲ ಮಳೆಯ pH 4.2ರಿಂದ 4.4 ಆಗಿರುತ್ತದೆ. ಆಮ್ಲ ಮಳೆಯು ಸರೋವರಗಳನ್ನು ಕಲುಷಿತಗೊಳಿಸುತ್ತದೆ ಮತ್ತು ಮೀನುಗಳನ್ನು ಕೊಲ್ಲುತ್ತದೆ. ಇದು ಸಸ್ಯವರ್ಗ ಮತ್ತು ಕಟ್ಟಡಗಳಿಗೆ ಹಾನಿಯನ್ನುಂಟು ಮಾಡುತ್ತದೆ. ಡ್ಯಾಶ್ ಪ್ರಕ್ರಿಯೆಯಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ಲವಣವನ್ನು ಉಂಟುಮಾಡುತ್ತದೆ. ತಟಸ್ಥೀಕರಣ ಪ್ರಕ್ರಿಯೆ.
ತಟಸ್ಥೀಕರಣದಲ್ಲಿ ಡ್ಯಾಶ್ ಉತ್ಪತ್ತಿಯಾಗುತ್ತದೆ, ಲವಣ ಉತ್ಪತ್ತಿಯಾಗುತ್ತದೆ. ನೀಲಿ ಲಿಟ್ಮಸ್ ಕಾಗದವನ್ನು ಹಸಿ ಮಾವಿನ ರಸದಲ್ಲಿ ಅದ್ದಿದಾಗ ಲಿಟ್ಮಸ್ ಪೇಪರ್ ಡ್ಯಾಶ್ ಬಣ್ಣಕ್ಕೆ ತಿರುಗುತ್ತದೆ. ಹಸಿ ಮಾವಿನ ರಸ ಆಮ್ಲವಾದ ಕಾರಣ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಜೇನುನೊಣ ಕಚ್ಚಿದಾಗ ನಾವು ಉರಿ ಮತ್ತು ಕೆರೆತವನ್ನು ಕಡಿಮೆ ಮಾಡಲು ಕ್ಯಾಲಮೈನ್ ದ್ರಾವಣವನ್ನು ಹಚ್ಚುತ್ತೇವೆ. ಲಿಟ್ಮಸ್ ಅನ್ನು ಡ್ಯಾಶ್ನಿಂದ ಹೊರತೆಗೆಯಲಾಗುತ್ತದೆ. ಲಿಟ್ಮಸ್ ಅನ್ನು ನಾವು ಕಲ್ಲು ಹೂವಿನಿಂದ ಮಾಡುತ್ತೇವೆ. ಅರಶಿಣವು ಡ್ಯಾಶ್ ಉಪಸ್ಥಿತಿಯಲ್ಲಿ ಹಳದಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಪ್ರತ್ಯಾಮ್ಲದಲ್ಲಿ ಅಡುಗೆ ಸೋಡಾ ಮತ್ತು ವಿನೆಗರ್ ಮಿಶ್ರಣದಿಂದ ಲವಣ, ನೀರು ಮತ್ತು ಅನಿಲಗಳು ಉಂಟುಮಾಡುತ್ತವೆ. ಆಮ್ಲೀಯ ಮಣ್ಣನ್ನು ಸಂರಕ್ಷಿಸಲು ಸುಣ್ಣದ ತಿಳಿ ಅಥವಾ ಸುಟ್ಟ ಸುಣ್ಣವನ್ನು ಬಳಸುವರು. ಕಾರ್ಖಾನೆ ತ್ಯಾಜ್ಯಗಳನ್ನು ಪ್ರತ್ಯಾಮ್ಲಗಳೊಂದಿಗೆ ಸಂಸ್ಕರಿಸಲಾಗುತ್ತದೆ.